ದಿನಕ್ಕೊಂದು ದೈವವಾಕ್ಯ. ಸನ್ಮಾರ್ಗವನ್ನು ತೊರೆದವನಿಗೆ ಬರುವ ಶಿಕ್ಷೆ ಕಠಿಣ, ಬುದ್ಧಿವಾದವನ್ನು ಕೇಳಲೊಲ್ಲದವನಿಗೆ ಬರುವುದು ಮರಣ. ಜ್ಞಾನೋಕ್ತಿಗಳು 15:10. ಆತ್ಮಾವಲೋಕನ. ಬುದ್ಧಿವಂತಿಕೆ ಮತ್ತು ನೀತಿಯನ್ನು ಪ್ರತಿನಿಧಿಸುವ ಸರಿಯಾದ ಮಾರ್ಗದಿಂದ ದಾರಿ ತಪ್ಪುವುದು ಕಠಿಣ ಪರಿಣಾಮಗಳಿಗೆ ಕಾರಣವಾಗುತ್ತದೆ. ಮಾರ್ಗದರ್ಶನದ ತಿರಸ್ಕಾರ, ಸಲಹೆಯ ತಿರಸ್ಕಾರ, ತಿದ್ದುಪಡಿಯ ತಿರಸ್ಕಾರ ಅಪಾಯಕಾರಿಯಾದದ್ದು. ತಮ್ಮ ತಪ್ಪುಗಳಿಂದ ಕಲಿಯಲು ಇಷ್ಟವಿಲ್ಲದವರು, ಮಾರ್ಗದರ್ಶನವನ್ನು ಸ್ವೀಕರಿಸಲು ನಿರಾಕರಿಸುವವರು ನಕಾರಾತ್ಮಕ ಪರಿಣಾಮಗಳಿಗೆ ಕಾರಣವಾಗುತ್ತಾರೆ. ಆಧ್ಯಾತ್ಮಿಕವಾಗಿ ನೀತಿಯ ಮಾರ್ಗವನ್ನು, ತಿದ್ದುಪಡಿಯ ಮಾರ್ಗವನ್ನು ತಿರಸ್ಕರಿಸುವವರಿಗೆ ಪಾಪದ ಪರಿಣಾಮಗಳು, ದೈವಿಕ ತೀರ್ಪು ಕಠಿಣವಾಗಬಹುದು. ಮಾರ್ಗದರ್ಶನವನ್ನು ನಿರಾಕರಿಸುವುದು, ಹಠಮಾರಿತನ ಇವ್ಯಾವುದೂ ಒಳ್ಳೆಯದಲ್ಲ. ಆದ್ದರಿಂದ ಸನ್ಮಾರ್ಗವನ್ನು ಹಿಡಿದು ಬುದ್ಧಿಮಾತನ್ನು ಕೇಳುತ್ತಾ ಕಠಿಣ ಶಿಕ್ಷೆಯಿಂದಲೂ ದುರ್ಮರಣದಿಂದಲೂ ಮುಕ್ತಿ ಪಡೆಯುವುದು ಒಳಿತಲ್ಲವೇ?